ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಿಮ್ಮ ಕಿಂಗ್ ಆಫ್ ರೈಡರ್. ಗಾಯ್ಸ್ ಏನು ಮಾತಾಡೋಣ ಅಂತ ಇರ್ತಾ ಇಲ್ಲ, ಯಾಕಂದರೆ ತುಂಬ ಎಕ್ಸೈಟೆಡ್ ಆಗಿದೆ. ನೋಡಿ, ನಾವಿಲ್ಲಿ ಯಲಹಂಕ ಆಂಜನೇಯ ಸ್ವಾಮಿ ಸ್ಟ್ಯಾಚು ಮುಂದೆ ಇದ್ದೀವಿ. ಮತ್ತೆ ನಂದಿ ಬ್ರೋ ಬರ್ತಾರೆ. ಈಗ ಲೊಕೇಶನ್ ಹಾಕೋಬೇಕು. ಮೀಟಪ್ ಹತ್ರ ಹೋಗಿ ಒಂದು ಇಲ್ಲಿ 4 o'clock ಬಿಡೋದು ಗಾಯ್ಸ್. ಬೈ ದ ವೇ ನಾವು ಹೋಗ್ತಾ ಇರೋದು ಎಲ್ಲಪ್ಪ ಅಂತಂದ್ರೆ ಹತ್ತಿರಪಲ್ಲಿ. ಈ ಸೀರೀಸ್ ತುಂಬ ಚೆನ್ನಾಗಿರುತ್ತೆ. ಫಸ್ಟ್ ರೈಡ್ 2026 ಗೈಸ್, ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್. ನೋಡಿ ಬಂದರು ನಂದಿ ಬ್ರೋ. ಈಗ ನಾವು ಇಲ್ಲಿಂದ ಹೊಡ್ತಿದ್ದೀವಿ ಮೀಟಪ್ ಹತ್ರ. ನೋಡಿ ಹೇಗೆ ಕ್ರೇಜಿ ಕಾಣಿಸ್ತಿದೆ ಅಂತ ನಮ್ಮ ಬೈಕ್ಸ್. ಜೈ ಶ್ರೀರಾಮ್. ಗೈಸ್ ಎಲ್ಲಿಂದ ಹೊಡ್ತಿದೀವಿ ನಾವೀಗ. ಫ್ಯೂಲ್ ಹಾಕ್ಸ್ಬೇಕು, ಇಲ್ಲೇ ಇದ್ರೆ ಫ್ಯೂಲ್ ಹಾಕ್ಸ್ಬಿಡೋಣ. ಗೈಸ್ ನೋಡ್ಬೋದು ಇಲ್ಲಿ ಫಸ್ಟ್ ಫ್ಯೂಲ್ ಟ್ಯಾಂಕ್ ಇದು ನಮ್ದು. ಗೈಸ್ ಫೈನಲಿ ಬಂದ್ವಿ ನಮ್ಮ ಮೀಟಪ್ ಹತ್ರ. ಗೈಸ್ ನೋಡಿ, ನಮ್ದೇ ಚಿಕ್ಕ ಬೈಕ್, ಎಲ್ಲ ದೊಡ್ಡ ಬೈಕ್ 390 ಇವೆಲ್ಲ ಬಂದಾವೆ. ಗೈಸ್ ಅಫಿಷಿಯಲಿ ನಮ್ಮ ರೈಡ್ ಸ್ಟಾರ್ಟ್ ಆಗಿದೆ. ವೆಲ್ಕಮ್ ಟು ಮಾನ್ಸೂನ್ ರೈಡ್ 2026 ವಾಲ್ಪರ್ ಅಂಡ್ ಹತ್ತಿರಪಲ್ಲಿ. ಲೆಟ್ಸ್ ಗೋ ಗೈಸ್. ಟೋಟಲು 9 ಬೈಕಲ್ಲಿ 10 ಜನ. 1 ಬೈಕಲ್ಲಿ ವಿಲನ್ ಇದ್ದಾರೆ, 8 ಬೈಕಲ್ಲಿ ಸಿಂಗಲ್ 2 ಕಾರ್ ಹೋಗ್ತಿದೆ. ಗೈಸ್ ನೋಡಿ ನಮ್ಮ ಲೈನಪ್ ಹೇಗಿದೆ ಅಂತ. ಜಸ್ಟ್ ಒಂದು ಸ್ಟಾಪ್ ಹಾಕಿದ್ವಿ, ಎಲ್ರು ಬರ್ಲಿ ಅಂತ. ಇವಾಗ ಇಲ್ಲಿಂದ ಸ್ಟಾಪ್ ಒಂದು 100 kilometers ಬಂದಿದ್ದೀವಿ ಗಾಯ್ಸ್. ಬನ್ನಿ ಗಾಯ್ಸ್, ನೆಕ್ಸ್ಟ್ ಟಿಫನ್ ತಿನ್ನೋ ಹತ್ರ ಸ್ಟಾಪ್ ಕೊಡೋದು ಗಾಯ್ಸ್. ಅಲ್ಲೊಂದು ಸ್ವಲ್ಪ ಸ್ನ್ಯಾಕ್ಸ್ ಥರ ತಿನ್ಕೊಂಡು ಇವಾಗ ನಾವು ಹೋಗ್ತಾ ಇದೀವಿ. ಒಂಥರ ಜೋಶ್ ಬಂತು ಗುರು ಈಗ ಆ ಸ್ನ್ಯಾಕ್ಸ್ ಅಂದ್ಮೇಲೆ. ನೋಡಿ ಗಾಯ್ಸ್ ಹೇಗೆ ಕಾಣಿಸ್ತಿದೆ ಅಂತ. ಮತ್ತೆ ಈ ಸಿನಿಮ್ಯಾಟಿಕ್ಸ್ ಎಲ್ಲ ಒಂದು ಈ ಥರ ನೇಚರ್ ವಿಡಿಯೋಸ್ ಎಲ್ಲ ಒಂದು ಸಪ್ರೇಟಾಗಿ ಬರುತ್ತೆ ವಿಡಿಯೋ. ಹೋಗಿ ಚೆಕ್ಔಟ್ ಮಾಡಿ ನಮ್ಮ ಕಿಂಗ್ ಆಫ್ ರೈಡರ್ ಯೂಟ್ಯೂಬ್ ಚಾನಲಲ್ಲಿ. ನೋಡಿ ಗೈಸ್ ಹೇಗಿದೆ ಪ್ಲೇಸು. 135 kilometers ಬಂದಿದ್ದೀವಿ ಅಷ್ಟೇ, ಆಗ್ಲೇ ಈ ಥರ ಬ್ಯೂಟಿಫುಲ್ ಆಗಿ ಕಾಣಿಸೋಕ್ಕೆ ಶುರುವಾಗಿದೆ ಗೈಸ್. ನೋಡಿ ನಂದಿ ಅದನ್ನ ಆಗ್ರಿದ್ದಕ್ಕೆ ತಗೊಂಡು ಹೋಗ್ತೀನಿ ಅಂತ ಹೇಳ್ತಾ ಗೈಸ್. ನೋಡಿ ಕ್ರೇಜಿ ಇದೆ. ಓ ಯಾವ್ದೋ ಫಾರಿನ್ ಬಂದಂಗಿದೆ ಗುರು. ಆ ಥರ ರೋಡ್ಸು, ಆ ಥರ ನೇಚರು ಗೈಸ್. ಸೂರ್ಯ ನೋಡಿ, ವಾವ್ ಯಾವ್ದು ಗುರು ಇದು, ಬಾಲಿ ಬಂದಂಗಿದೆ. ಓಹೋ ಕ್ರೇಜಿ ಗೈಸ್. ಏತ್ ನೋಡಿ ನಂದಿ ಬ್ರೋ, ಅವರು ಬೈಕಲ್ಲಿ ಕ್ರೂಸ್ ಕಂಟ್ರೋಲ್ ಕೊಟ್ಬಿಟ್ಟವ್ರೆ ನೋಡಿ. ನಿಂತ್ಕೊಂಡು ಕ್ರೂಸ್ ಕಂಟ್ರೋಲ್ ಹಾಕೊಂಡು ಹೋಯ್ತಾ ಇರೋದು ಗೈಸ್. ಇದ್ರ ಹಾರ ನೋಡಿ ಹೇಗಿದೆಯಾ. ಗೈಸ್ ಒಂದು ಸ್ಮಾಲ್ ಟೀ ಬ್ರೇಕು, ಸ್ನ್ಯಾಕ್ಸ್ ಬ್ರೇಕು ಹಾಕೊಂಡು ಗೈಸ್ ಕ್ರೇಜ್ ಇದೆ. ಬಟ್ ಈ ಥರ ಸ್ಟ್ರೆಚ್, ಈ ಥರ ರೋಡು ಈ 2 years ಅಲ್ಲಿ, ಬಟ್ ನಾನು ಈ ಥರ ಬೈಕ್ ರೈಡಿಂಗಲ್ಲಿ 2 years ಅಲ್ಲಿ ಯಾವತ್ತೂ ನೋಡಿಲ್ಲ ಈ ಥರ ಪ್ಲೇಸ್, ಈ ಥರ ಮತ್ತೆ ಈ ಥರ ರೋಡ್ಗಳು. ಕ್ರೇಜಿ ಇದೆ ರೋಡ್ಗಳಂತೂ ಗೈಸ್. ಇದು ನೋಡಿ ಸೇಲಂ ಅನ್ಸುತ್ತೆ. ನಾವು ಸೇಲಂ ಔಟ್ಸ್ಕರ್ಟ್ಸ್ ಅಲ್ಲಿ ಹೋಗ್ಬಿಡ್ತಿದ್ದೀವಿ. ಬ್ಯೂಟಿ ನೋಡಿ ಗಾಯ್ಸ್ ಹೇಗಿದೆ. ಟಿಫನ್ಗೆ ಸ್ಟಾಪ್ ಮಾಡಬೇಕು. ಈಗ ಟೈಮ್ ಬಂದು 9:33 ಆಗಿದೆ. ಬನ್ನಿ ಟಿಫನ್ಗೆ ಸ್ಟಾಪ್ ಮಾಡಿ ಸಿಗುವ ಗೈಸ್. ಇದು ಒಂದು 6ನೇದು 7ನೇದು ಟೋಲು ನಾವು ಕ್ರಾಸ್ ಮಾಡಿರೋದು. ಇಲ್ಲಿ ಟೋಲ್ ಹತ್ರ ಪ್ರತಿ ಟೋಲ್ ಹತ್ರ ಸ್ಟಾಪ್ ಮಾಡಿ ಅವ್ರು ಬರೋವರೆಗೂ ವೈಟ್ ಮಾಡ್ತಾ ಇದೀವಿ. ಹೌದು ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ನೋಡಿ ಮುಂದೆ ನಿಯಾನ್ ಕಲರ್, ಮಿಡಲ್ ನಿಯಾನ್, ಥರ್ಡ್ ನಿಯಾನ್, 4 ನಾನು ನಿಯಾನೆ. ನೋಡಿ ಮಿರರ್ ಕಾಣಿಸುತ್ತೆ. ಅವ್ರೆಂದೇ ಪಾಪ ಸ್ಲೋ ಆಗಿ ಬರ್ತಾವ್ರೆ. ಬರಲಿ, ನಾವಿಲ್ಲೇ ಅದನ್ನು ಒಂದು ಸ್ಪಾಟ್ ನೋಡಿ ಟಿಫನ್ಗೆ ಸ್ಟಾಪ್ ಮಾಡಿರ್ತೀವಿ. ಅವರು ಬರಲಿ, ಬನ್ನಿ ಟಿಫನ್ ಸಿಗೋಣ ಗೈಸ್. ನೋಡಿ ಇಲ್ಲಿ ಟಿಫನ್ ಮಾಡಿಕೊಂಡು ಸಿಗುವ. ರಾಯಲ್ ಉಡುಪಿ ಅಂತ ನಮ್ಮ ಕರ್ನಾಟಕದ್ದು. ನೋಡಿ ನಾವು ಫ್ಯೂಲ್ ಹಾಕ್ಸ್ಕೊಂಡು ಇವಾಗ ಬಿಟ್ಟಿದ್ದೀವಿ. ಇಲ್ಲಿಂದ 170 kilometers ಇದೆ ನಮ್ಮ ಡೆಸ್ಟಿನೇಷನ್ಗೆ, ನಮ್ಮ ಹೋಮ್ ಸ್ಟೇಗೆ. ಬಟ್ 4 hours ಇರ್ತೈತೆ ಗುರು. ಯಾಕಂತಂದರೆ ಫುಲ್ಲು ಘಾಟ್ ಸೆಕ್ಷನ್, ಹಿಲ್ ಸ್ಟೇಷನ್ ಅಂತ. ಎಲ್ಲರೂ ಒಂದು ರೌಂಡ್ ಫ್ಯೂಲ್ ಹಾಕ್ಸಿದ್ರು, ನಾವೇನು ಹಾಕ್ಸಿಲ್ಲ. ಬ್ರೇಕ್ಫಾಸ್ಟು ಏನಿಲ್ಲ ಗೈಸ್. ತಮಿಳ್ನಾಡಲ್ಲಿ ಉಡುಪಿ, ರಾಯಲ್ ಉಡುಪಿ ಏನೋ ಇತ್ತು, ಅಲ್ಲಿ ಹೋಗಿ ತಿಂದ್ವಿ. ಪೊಂಗಲ್ಲು, ಒಂದು ವಡೆ ತಿಂದ್ವಿ. ಟೇಸ್ಟು ಚೆನ್ನಾಗೇ ಇತ್ತು ಗಾಯ್ಸ್. ಅದು ಎಲ್ಲಿ ಹೋಗ್ತಿದ್ವೋ ಏನೋ
ಊರ ಹೆಸರು ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಹೋಗ್ತಾ ಇದೀವಿ. ಊರ ಹೆಸರು ನೋಡ ನಿಲ್ಸ್ಬಿಟ್ಟು ಗೂಗಲ್ ಮ್ಯಾಪ್ ಏನಾದ್ರು ಓಪನ್ ಮಾಡ್ಕೊಂಡ್ರೆ ಇವ್ರಿನ ಪತ್ತೆ ಸಿಗಲ್ಲ. ಹೋಗ್ಬಿಟ್ಟಿಡ್ತಾರೆ ಒಂದು ಅಷ್ಟದು ಒಂದು 10 ಕಿಲೋಮೀಟರ್ ಹಂಗೆ. ಗಾಯ್ಸ್ ಇಲ್ಲಿಂದ ನೋಡಿ, ಇಲ್ಲಿಂದ ಅದೆಲ್ಲ ತೆಂಗಿನ ತೋಟನ ಎಷ್ಟಿದೆ ನೋಡಿ. ಇದರಲ್ಲಿ ಸೆಂಟ್ರಲ್ಲಿ ವಿಂಡ್ ಮೇಲ್ ಬೇರೆ ಇಕ್ಕಿದಾರೆ, ಸಕ್ಕದ ಕಾಣಿಸ್ತಿದೆ ನೋಡಿ ತೆಂಗಿನ ಮರಗಳು ರೋಡ್ ಪಕ್ಕದಲ್ಲ. ಗಾಯ್ಸ್ ವಾಲ್ಪಾರ ಇನ್ನು ಜಸ್ಟ್ ಇನ್ನು 69 ಕಿಲೋಮೀಟರ್ ಅಂದ್ರೆ 70 ಕಿಲೋಮೀಟರ್ಸ್ ಇದೆ. 500 ಕಿಲೋಮೀಟರ್ಸ್ ಪ್ಲಸ್ ಕಂಪ್ಲೀಟ್ ಆಗುತ್ತೆ ಇವತ್ತು. 55 ಕಿಲೋಮೀಟರ್ಸ್ ಇರುತ್ತೆ ನೋಡಿ. ರೋಡ್ ಯಾವ ಥರ ಕಾಣುತ್ತಿದೆ ಅಂತ ನೋಡಿ, ಎಲ್ಲ ಬೆಟ್ಟಗಳು ಏನು ಕಾಣ್ತಿದೆ ಅಂತ ನೋಡಿ. ಅಲ್ಲಿ ಕಾಣಿಸ್ತಾ ಇದೆ ಬೆಟ್ಟಗಳು. ಮತ್ತೆ ಇಲ್ಲೊಂದು ಮಂಕಿ ಫಾಲ್ಸ್ ಅಂತಿದೆ, ಅಲ್ಲಿ ಹೋಗಿ ಮತ್ತೆ ಹೋಮ್ ಸ್ಟೇಗೆ ಹೋಗ್ಬಿಡೋದು. ವೆಲ್ಕಮ್ ಟು ಅನ್ನಮಲೈ ಟೈಗರ್ ರಿಸರ್ವ್. ಇನ್ನು ಕಂಟಿನ್ಯೂ ಆಗುತ್ತೆ, ಟು ಬಿ ಕಂಟಿನ್ಯೂಡ್ ಇನ್ ಪಾರ್ಟ್ 2. ವೆಯ್ಟ್ ಮಾಡಿ ನೋಡಿ. ಇನ್ನು ಮುಂದೆ ಫುಲ್ ಚೆನ್ನಾಗಿರುತ್ತೆ. ಆ ಮಳೆ, ಆ ಮಿಸ್ಟು, ಆ ಫಾಲ್ಸಸ್ ಇವೆಲ್ಲ ಚೆನ್ನಾಗಿರುತ್ತೆ.